कार्येषु दासी करणेषु मन्त्री भोजेषु माता शयनेषु रम्भा रूपे च लक्ष्मी क्षमया धरित्री ये स्त्री. ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ಧ್ವನಿ 90.4 FM. ಸ್ನೇಹಿತರೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ನಿಮ್ಮ ಪ್ರೀತಿಯ ಕಾರ್ಯಕ್ರಮವಾದ ಸ್ತ್ರೀ ಧ್ವನಿ 3 ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಮಹಿಳೆಯ ಸಾಧನೆ, ಆತ್ಮವಿಶ್ವಾಸ ಮತ್ತು ಸೃಜನಶೀಲತೆಗೆ ನಾದ ಸ್ವರವಾಗಿ ರೂಪುಗೊಂಡ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ಗುರುತನ್ನ ಮೂಡಿಸಿರುವ ಸರಿಗಮಪ ಕ್ವಾರ್ಟರ್ ಫೈನಲಿಸ್ಟ್ ಅಭ್ಯರ್ಥಿಯಾದಂತಹ ಶ್ರೀಮತಿ ಸುಜಾತಾ ಕಲ್ಮೇಶ್ ಹುಂಚಾನಟ್ಟಿಯವರು. ಮೇಡಮ್ ನಮಸ್ತೆ. ಕಾರ್ಯಕ್ರಮಕ್ಕೆ ಅಭಿಮಾನದ ಸ್ವಾಗತ. ನಮಸ್ತೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಸ್ತ್ರೀ ಧ್ವನಿ ಸಂಚಿಕೆ 3 ಈ ದಿನದ ಒಂದು ಕಾರ್ಯಕ್ರಮವನ್ನ ನಿಮ್ಮ ಒಂದು ಮಧುರ ಸ್ವರದ ಮೂಲಕ ಶುಭಾರಂಭ ಮಾಡಬಹುದಾ? ಮಹಿಳಾ ಶಕ್ತಿಗೆ ಒಂದು ಸಮರ್ಪಿತವಾಗುವಂತಹ ಯಾವುದಾದ್ರೂ ಒಂದು ಚಿಕ್ಕ ರಾಗ ಆಗಿರ್ಬೋದು, ಆಲಾಪ ಅಥವಾ ಭಾವಗೀತೆ ಆಡೋಣ್ರಿ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೆಳಕನಿಟ್ಟು ತೂಗಿದಾಕೆ ಬೆಳಕನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೇ ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ತಂದೆ ಮಗುವ ತಬ್ಬಿದಾಕೆ ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೇ ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಒಂದು ಅದ್ಭುತ ಆರಂಭ ಮೇಡಮ್. ಮೇಡಮ್, ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ. ಅಂದ್ರೆ ಬೆನಕನಹೊಳಿ ಎಂಬ ಒಂದು ಚಿಕ್ಕ ಊರಿಂದ ಈ ಒಂದು ಸಂಗೀತ ಲೋಕಕ್ಕೆ ಬಂದ ನಿಮ್ಮ ಪಯಣದ ಬಗ್ಗೆ. ಮೊದಲಿಗೆ ನಾನು ಹುಟ್ಟಿ ಬೆಳೆದಿದ್ದು ಊರೆಲ್ಲ ಬೆನಕನಹೊಳಿ ಮ್ಯಾಮ್. ನಾನು ಬಾಲ್ಯದಿಂದಲೇ ಸಣ್ಣವಳಿದ್ದಾಗಿಂದ ನಾನು ಹಾಡ್ತಿದ್ದೆ ಸ್ವಲ್ಪ. ಅಂದ್ರೆ ನಮ್ಮ ತಾಯಿ ಅಂಗನವಾಡಿ ಟೀಚರು. ಅವ್ರು ಯಾವಾಗೂ ಅವರು ಅಂದರೆ ಟ್ರೈನಿಂಗ್ ಒಳಗೆ ಕಲಿಸಿರುವಂಥ ಹಾಡುಗಳನ್ನ ನನಗೆ ಅವ್ರು ಹೊರಗೆ ಹೋಗಿ ಬಂದಾಗ ನನ್ನ ತಾಯಿ ಕಲಿಸಿದ್ರು ನನಗೆ, ನಮ್ಮವರು. ಅವಾಗ ನಾನು ಮೋಸ್ಟ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಇರ್ಬೇಕ್ರಿ ಮಾಮ. ದೇಶಭಕ್ತಿ ಗೀತೆ ಕಾಂಪಿಟೇಷನ್ ಇತ್ತು. ಆ ಟೈಮ್ನಾಗ ನಾನು ಒಂದು ದೇಶಭಕ್ತಿ ಗೀತೆ ಹಾಡಿದ್ದೆ. ಅದರ ನಂತರ ನನಗೆ ಅಲ್ಲಿಂದ ನನ್ನ ಸಂಗೀತ ಪಯಣ ಚಾಲು ಆಯ್ತು ರೀ. ಅದು ಬೇಸಿಕ್ ನಾವೇನು ಕಲ್ತಿರ್ಲಿಲ್ಲ, ಸಂಗೀತ ಜ್ಞಾನನೂ ಇರಲಿಲ್ಲ. ಹಂಗೆ ಈಗ ಅದೇನೋ ದೇವ್ರ ಒಂದು ಗಿಫ್ಟು, ದೇವ್ರದೊಂದು ಕಾಣಿಕೆ ಇರ್ಬೇಕು. ಬಾಲ್ಯದಿಂದ ಬೆಳೆದು ಬಂದ ರೀತಿ ಅಂದರೆ ನಾನು ಹುಟ್ಟಿ ಬೆಳೆದಿದ್ದವರು ಬೆನಕನಹೊಳಿ ಊರ್ರಿ. ನನಗೆ ಮೊದಲಿಂದ ಹಾಡೋದೊಂದು ಹವ್ಯಾಸ ಸಣ್ಣವರಿದ್ದಾಗಿಂದ. ಅದು ನನಗೆ ಗಾಡ್ ಗಿಫ್ಟ್ ರೀತಿಯಲ್ಲಿ ಬಂದಿದ್ದು. ಯಾಕಂದರೆ ನಮ್ಮ ತಾಯಿಯವರು ಅಂಗನವಾಡಿ ಟೀಚರ್ ಆಗಿರೋದ್ರಿಂದ ಅವರು ಕಲ್ತಿರ್ತಕ್ಕಂಥ ಹಾಡುಗಳನ್ನ ನನಗೆ ಹೇಳ್ಕೊಡ್ತಿದ್ರಿ ನಮ್ಮ ಅವ್ವರು. ನಾನು ಮೋಸ್ಟ್ಲಿ 2ನೇ ತರಗತಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಸ್ಕೂಲ್ನಾಗ ದೇಶಭಕ್ತಿ ಗೀತೆ ಕಾಂಪಿಟೇಷನ್ ಇತ್ತು ರೀ. ಆ ಟೈಮ್ನಾಗ ನಾನು ಹಾಡಿದ್ದು. ಅಲ್ಲಿಂದ ನನ್ನ ಸಂಗೀತ ಪಯಣ ಚಾಲು ಆತ್ರಿ. ಅಂದ್ರೆ ನಾವೇನು ಸಂಗೀತ ಕಲ್ತಿದ್ದಿಲ್ಲ, ಅದು ನನಗೆ ದೇವ್ರು ಕೊಟ್ಟಂತಹ ಒಂದು ವರ ಅನ್ಕೋಬೇಕು. ಯಾಕಂದ್ರೆ ದೇವರೊಂದು ಧ್ವನಿನ ಮೊದಲು ನನಗೆ ಕೊಟ್ಟಿದ್ದು. ಅದು ಬಿಟ್ಟು ನಂಗೆ ಬೇರೆ ಏನು ಸಂಗೀತದ ಅರಿವಿರಲಿಲ್ಲ. ಅದಾದ್ಮೇಲೆ ಹಂಗೆ ಒನ್ ಬೈ ಪ್ರತಿಭಾ ಕಾರಂಜಿ ಹಿಂಗೆ ಭಾಗವಹಿಸ್ಕೊಂತ ಬಂದು ಲಾಸ್ಟು ನಾನು 9th ಇರಬೇಕಾದ್ರೆ ಮ್ಯಾಮ್ ಅಲ್ಲಿ ನನಗೆ ಒಬ್ಬರು ಗುರುಗಳು ಸಿಗ್ತಾರೆ, ಅವಳೆ ಕುಮಾರ್ ಸರ್ ಅಂತ ಹೇಳಿ. ಒಂದು ನೋಟಿಸ್ ಬರ್ತದೆ ನಾವು ಸ್ಕೂಲ್ನಾಗ ಹಂಗೆ ಕುಂತಾಗ, ಪ್ರತಿಭಾ ಕಾರಂಜಿ ಬಂದದ, ಯಾರ್ಯಾರು ಭಾಗವಹಿಸ್ತೀರಿ ಅಂತೇಳಿ ಅಂದಾಗ ನಮ್ಮ ಊರವರೆಲ್ಲ ನಾವು ಒಂದೇ ಊರವರೆಲ್ಲರೂ ಕಲ್ತಿರೋದ್ರಿಂದ ನಮ್ಮ ಹುಡುಗರೆಲ್ಲ ಹೇಳಿದ್ರು, ಸರ್ ಸುಜಾತ ಹದ್ದಾಳೆ ಹಾಡ್ತಾಳ್ರಿ. ಹಂಗಂದಾಗ ನನಗೆ ಯಾರವರು ಸುಜಾತ ಹದ್ದಾಳೆ ಬಾರಮ್ಮ ಇಲ್ಲಿ ಅಂತೇಳಿ ಕರೆದ್ರು. ಅವಾಗ ಹೋದೆ ಸರ್ಗೆ, ಯಾವ್ದು ಹಾಡ್ತೀನಿ ನೀನು ಅಂತಂದ್ರೆ ಅವಾಗ ನಾನು ಸರ್ ಜಾನಪದ ಗೀತೆ ಹಾಡ್ತೀನಿ ರೀ. ಯಾಕಂದ್ರೆ ನಾನು ಮೊದಲಿಂದ ಜಾನಪದ ಗೀತೆ ಭಾವಗೀತೆ ಹಾಡ್ಕೊಂತ ಬಂದಿರೋದ್ರಿ. ಫಸ್ಟ್ ಹಾಡಿದ್ದು ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ.
ಆ ಹಾಡು ಹಾಡಿದ್ದಾರೆ. ಫಸ್ಟ್ ಟೈಮ್ ನಾನು ಕಾಂಪಿಟೇಷನ್ ಅಂತ ಬಂದಾಗ ಆ ದೊಡ್ಡ ವೇದಿಕೆ ಅಂದಾಗ ಅಲ್ಲಿ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಹಾಡಿದ್ದು. ಅಲ್ಲಿಂದ ನಾನು ಚಾಲೂ ಮಾಡಿದಾಗ ನನ್ನ ಗುರುಗಳು ನಮ್ಮ ಮನೆಗೆ ಬಂದು ನಮ್ಮ ಅವ್ವ ಅಪ್ಪಗೆ ಭೇಟಿಯಾಗಿ ನಿಮ್ಮ ಮಗಳು ಚಂದ ಹಾಡ್ತಾಳ್ರಿ, ಆಕಿಗೆ ಒಂದು ಸಂಗೀತ ಕ್ಲಾಸಿಗೆ ಹಚ್ಚ್ರಿ ಅಂಥೇಳಿ ಹೇಳಿದರು. ಆವಾಗ ಇಲ್ಲೇ 9th ಮುಗೀತು ಮೋಸ್ಟ್ಲಿ ರೀ. ಆವಾಗ ಕನ್ನಡ ಸಾಹಿತ್ಯ ಭವನದಾಗ ರೀ ಭಾರತಿ ಭಟ್ ಮೇಡಮ್ ಅವರು ಕರ್ನಾಟಕ ಸಂಗೀತ ಕ್ಲಾಸಿಗೆ ನನಗೆ ಯಾವ್ದು ಅಡ್ಮಿಷನ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಒಟ್ಟು ಸಂಗೀತ ಕಲ್ತ್ರ ಆಯ್ತು. ಹಾಗಿದ್ದಾಗ ನಾನು ಭಾರತಿ ಭಟ್ ಮೇಡಮ್ ಅವ್ರ ಕಡೆ ನನ್ನ ಕರ್ನಾಟಕ ಸಂಗೀತ ಒಂದು ಅಡ್ಮಿಷನ್ ಮಾಡ್ಕೊಂಡೆ ರೀ. ಅಲ್ಲಿಂದ ಬಾಳಿಲ್ಲ, ಒಂದು 6 ತಿಂಗಳು ಅಷ್ಟು, 4 ರಿಂದ 5 ತಿಂಗಳು. ಯಾಕಂದ್ರೆ ನಮ್ಮೂರು ಬೆಳಗಾವಿಯಿಂದ ಬೆನಕನಹೊಳಿ ಅಂದರೆ ಅಲ್ಲಿ ಬಸ್ಸಿನ ಅನುಕೂಲ ಇರಲಿಲ್ಲ. ಹಾಗಾಗಿ ಒಂದು 26 ಕಿಲೋಮೀಟ್ರ್ ಇರೋದ್ರಿಂದ ನಾನು ವಾರಕ್ಕೊಮ್ಮೆ ಬರ್ತಿದ್ದೆ. ಬಟ್ ಬಸ್ಸಿನ ತೊಂದರೆ ಇರೋದನ್ನ ನಂಗೆ ಕಲಿಯೋಕ್ಕಾಗಲಿಲ್ಲ ಅನಾನುಕೂಲತೆಯಿಂದ. ಅದು ಅಲ್ಲಿಗೆ ಡ್ರಾಪ್ ಆಯ್ತು ರೀ. ಅದಾದ್ಮೇಲೆ ಆದರೂ 6 ತಿಂಗಳು ಕಲ್ತಿದ್ದು ಸ್ವಲ್ಪ ಸರೆಗಮ ಪದ ನಿಸ ಅದೊಂದು ಸ್ವರಜ್ಞಾನ ಇತ್ತು. ಅದಾದಮೇಲೆ PUC ಸ್ಟಾರ್ಟ್. ಆಮೇಲೆ ಅಲ್ಲಿ ಒಂದು PUCಗೆ ಹೋದಾಗ ಅಲ್ಲಿ ಪ್ರತಿಭಾ ಕಾರಂಜಿ ಸ್ಟೇಟ್ ಲೆವೆಲ್, ಅಲ್ಲಿ ಸ್ಟೇಟ್ ಲೆವೆಲ್ ಮಟ್ಟ ಸೆಲೆಕ್ಟ್ ಆಯಿತು. ಅವಾಗ ಭಾವಗೀತೆ ದರಾ ಬೇಂದ್ರೆ ಅವ್ರದ್ದು ಬಾರೋ 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 ಸಾಧನ ಕೇರಿಗೆ ಮರಳಿ ನಿನ್ನೀ ಊರಿಗೆ, ಈ ಹಾಡು ಹಾಡಿದ್ದೆ. ಅವಾಗ ಹಾಡಿದು ಸ್ಟೇಟ್ ಲೆವೆಲ್ ಸೆಲೆಕ್ಟ್ ಆಯಿತು. ಅಲ್ಲಿನೂ ನನ್ನ ಲೆಕ್ಚರ್ಸ್ ಟೀಚರ್ಸ್ ಎಲ್ಲ ಭಾಳ ಸಪೋರ್ಟ್ ಮಾಡಿದರು. ನಾಯ್ಕ್ ಸರ್ ಅಂಥೇಳಿ ಅವರು ನನಗೆ ಭಾಳ ಅಂದರೆ PUC ಲೆವೆಲ್ ಇದ್ದಾಗೂ ಅವ್ರ ಪಾಪ ನನಗೆ ಅಷ್ಟು ಸಂಗೀತಕ್ಕೆ ನನಗೆ ಇದು ಮಾಡಿದರು. ಅಲ್ಲಿಂದ PUC ಮುಗಿತು. ಅದಾದಮೇಲೆ ಹಂಗೆ ಸ್ವಲ್ಪ ಕಮ್ಮಿ ಆಯ್ತು ರೀ. ಅದಾದ್ಮೇಲೆ ಮ್ಯಾರೇಜ್, ಮದುವೆ. ಮೇಡಮ್, ಈಗ ಹೇಳ್ತಾ ಇದ್ರಿ ತಾವು ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಅನ್ನೋ ಒಂದು ಹಾಡಿನಿಂದ ನಿಮ್ಮ ಒಂದು ಸಂಗೀತದ ಪಯಣವನ್ನು ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ. ಆ ಪಯಣ ಹಾಗೆ ಮುಂದುವರಿತಾ ಬರ್ತಾ ಇತ್ತು. ಅಷ್ಟೊತ್ತಿಗೆ ಮದುವೆ ಆಯಿತು ಅಂತ ಹೇಳಿದ್ರಿ. ಆದರೆ ಮದುವೆ ಆದ ನಂತರವೂ ಸಹ ಆ ಹಾಡು ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಅನ್ನುವಂಥ ಹಾಡು ನಿಮ್ಮನ್ನ ಬಿಡಲಿಲ್ಲ. ಮದುವೆ ಆದ ನಂತರವೂ ತಮ್ಮ ಒಂದು ಸಂಗೀತದ ಕನಸುಗಳನ್ನು ಮುಂದುವರಿಸೋದಕ್ಕೆ ನಿಮ್ಮ ಪತಿಯವರು ತಮಗೆ ತುಂಬ ಒಂದು ಬೆಂಬಲವನ್ನು ನೀಡ್ತಾರೆ. ಅದರ ಬಗ್ಗೆ ಹೌದ್ರಿ ಮ್ಯಾಮ್. ಯಾಕಂದ್ರೆ ಮದುವೆ ಆದಮೇಲೆ ಅದು ನಾನು ಹೇಳ್ಕೊಂಡಿದ್ದೆ, ನಂಗೆ ಸಂಗೀತ ಅಂದರೆ ಇಷ್ಟ, ನಾನು ಹಾಡು ಹಾಡ್ತೀನಿ ಅಂತೇಳಿ. ಮದುವೆ ಆದಮೇಲೆ ನಮ್ಮ ಎಷ್ಟು ಅಲ್ಲೇ ನಮ್ಮೂರಾಗ ಆ್ಯಕ್ಚುಲಿ MK ಹುಬ್ಳಿ ಊರಿಗೂ ನಾನು ಸೊಸೆಯಾಗಿ ಹೋಗಿರ್ಬೇಕಂತಂದ್ರೆ ಅಲ್ಲೂ ಸಂಗೀತದ ಒಂದು ಗಂಧ ಐತ್ರಿ. ಯಾಕಂದ್ರೆ ಅಲ್ಲ ಈಗಾಗಲೇ ಬಾಳೇಶ್ ಭಜಂತ್ರಿ ಅಂತ ಹೇಳ್ರಿ ಶಹನಾಯಿ ವಾದನೊಳಗೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕೈತ್ರಿ. ಅವರು MK ಹುಬ್ಳಿ ಅವರು. ಆಮೇಲೆ ಇನ್ನೊಬ್ರು DP ಹಿರೇಮಠ್ ಅಂತ ಹೇಳಿ ಅವರು ಎಲ್ಲ ಅಲ್ಲೇ ಸಂಗೀತ, ಹಿಂದೂಸ್ತಾನಿ ಸಂಗೀತ ಅಲ್ಲೂ ನಮ್ಮ ಊರಾಗೂ ಬಾಡಿತ್ರಿ. ನನಗೆ ಅನ್ನಿಸ್ತಾ ಮೋಸ್ಟ್ಲಿ ನಾ ಮದುವೆ ಮಾಡ್ಕೊಂಡು ಬಂದಿದ್ದಕ್ಕೂ ನಾ ಅಲ್ಲಿರೋದಕ್ಕೂ ಮೋಸ್ಟ್ಲಿ ಕನೆಕ್ಷನ್ ಇತ್ತು ಅಂದಾಗ ಅವಾಗ ಇವ್ರ ಒಂದು ಕಡೆ ಎಲ್ಲ ಫ್ರೆಂಡ್ಸ್ ಎಲ್ಲ ಕುಂತಿರ್ತಾರಂತ್ರಿ. ಅವಾಗ ನನ್ನ ಮಿಸ್ಸಸ್ಸು ಹಾಡು ಹಾಡ್ತಾರೋ, ಹಂಗಿದ್ರೆ ಇಲ್ಲೆಲ್ಲ ಊರಾಗ ಹಿಂಗೆ ಸರ್ ಅದಾರ ಮತ್ತು ಹಿರೇಮಠ್ ಸರ್ ಅಂಥೇಳಿ. ಆಮೇಲೆ ಇನ್ನೊಬ್ರು ಅಣ್ಣನ ಸಿರ್ಕೋಳ್ ಅಂಥೇಳಿ ಅಣ್ಣಾರು, ಅವರು ಅವ್ರ ಮನೆ ಒಳಗೆ ಪ್ರಾಕ್ಟೀಸ್ ಮಾಡ್ತಿದ್ರಿ. ನನಗೆ ನಮ್ಮ ಮನೆಯವ್ರು ಬಂದು ಹೇಳಿದ್ರು, ಇಲ್ಲೇ ಹಾಡ ಪ್ರಾಕ್ಟೀಸ್ ಮಾಡ್ತಾರೆ, ನೀನು ಹೋಗು ಕಲಿ ಅಂತೇಳಿ. ಅವಾಗ ಅಲ್ಲೇ ಮನೆಯಾಗಿದ್ದಾಗ ಅಡುಗೆ ಕೆಲಸ ಮುಗಿಸಿ 7:30 ಅವ್ರ ಮನೆಗೆ ಹೋಗಿ ಕುಂತ್ಬಿಡ್ತಿರು ಸಾಯಂಕಾಲ. ಅಲ್ಲಿಂದ ಸ್ವಲ್ಪ ಕಲ್ತಿದ್ದಾರೆ. ಅದಾದಮೇಲೆ ನಮ್ಮ ಮನೆಯವರು ಲೌಡೆ ಸ್ಕೂಲ್ನಾಗ ವರ್ಕ್ ಮಾಡ್ತಾರೆ. MK ಹುಬ್ಳಿಯಿಂದ ಇಲ್ಲಿಗೆ ಹೋಗಿ ಬಂದು ತೊಂದರೆ ಆಯ್ತು ಅಂಥೇಳಿ ನಾವು ಬೆಳಗಾವಿ ಶಿಫ್ಟ್ ಆದ್ರು. ನಾವು ಖಾಲಿ ಏನು ಮಾಡೋದು ಅಂಥೇಳಿ KLE ಸ್ಕೂಲ್ ಆಫ್ ಮ್ಯೂಸಿಕ್ಗೆ ಅಡ್ಮಿಷನ್ ಮಾಡಿಸಿ ಅಲ್ಲಿಂದ ನನ್ನ ಸಂಗೀತ ಜರ್ನಿ ಸ್ಟಾರ್ಟ್ ಆಯ್ತು. ಆದರೆ ನಮ್ಮ ಮನೆಯವರು ಎಷ್ಟು ಸಪೋರ್ಟ್ ಅಂದ್ರೆ ನನಗೆ ಸ್ಟಾರ್ಟಿಂಗ್ KLE ಸ್ಕೂಲ್ ಆಫ್ ಮ್ಯೂಸಿಕ್ಗೆ ಬಂದಾಗ ಅಡ್ಮಿಷನ್ ಮಾಡಕ್ರಿ ಮಾಡಿದೆ. ಡಿಪ್ಲೊಮಾ ಇನ್ ಮ್ಯೂಸಿಕ್ ಅಂತ ಹೇಳಿ ತಗೊಂಡಿದ್ದೆ ರೀ. ಅಲ್ಲಿ ಗುರುಗಳು ಡಾಕ್ಟರ್ ದುರ್ಗಾ ನಾಡ್ಕರ್ನಿ ಮೇಡಮು, ಸುನಿತಾ ಪಾಟೀಲ್ ರೀ, ಆಮೇಲೆ ಸ್ನೇಹ ರಾಜುರ್ಕರ್ ಮೇಡಮು, ಯಾದವೇಂದ್ರ ಪೂಜಾರಿ ಸರು, ಇವರೆಲ್ಲ ಅಲ್ಲಿ ವರ್ಕ್ ಮಾಡ್ತಿದ್ರು ಸರ್, ಟೀಚರ್ಸ್ ಎಲ್ಲ. ಅವ್ರು ಹೇಳಿದ್ರು, ಆಯ್ತಮ್ಮ ನೀನು ಕಲಿ ಅಡ್ಮಿಷನ್ ತಗೊಂಡಾಗ ನಾನು ಅಡ್ಮಿಷನ್ ಮಾಡಿದೆ ರೀ. ಸ್ಟಾರ್ಟಿಂಗ್ ಒಂದು ಹಂಗೆ ಅಲಂಕಾರಗಳು ನಮ್ಮದು ಸ್ಟಾರ್ಟ್ ಆಗ್ತದೆ. ಅದಾದ್ಮೇಲೆ ರಾಗದಿಂದ ಆ ಟೈಮ್ನಾಗ ನನಗೆ ರಾಗ ಕಲಿಯೋಕೆ ಕಷ್ಟ ಆಯ್ತು ರೀ. ನಾವು ಏನು ಗೊತ್ತೇ ಇಲ್ಲ ರಾಗ ಅಂದರೆ. ಅದು ನಾನು ಅಡ್ಮಿಷನ್ ಮಾಡಿದಾಗ ನಂಗೆ 23 ಇಲ್ಲ 24 ಏಜ್ ಇತ್ತು ಅಂದಾಜು. ನಾವು ಅವಾಗ ಕಲಿಯುವಂಥ ವಯಸ್ಸು ಮೀರಿತ್ತು. ಆದರೆ ಸಂಗೀತಕ್ಕಂತೂ ವಯಸ್ಸಿಲ್ಲ, ಎಷ್ಟು ವಯಸ್ಸಾದರೂ ಕಲಿಬೋದು. ಹಾಗಾಗಿ ಅಲ್ಲಿಂದ ಚಾಲೂ ಆಯ್ತು ರೀ. ಮನ್ಯಾಗ ಹೇಳಿದ್ನಿ, ಸ್ವಲ್ಪ ಕಷ್ಟ ಆಗತ್ತೈತಿ ಕಲಿಯಾಕೆ ನನಗೆ ಅಂತ. ನಮ್ಮ ಮನೆಯವ್ರು ಅಂದ್ರು, ನೀ ಕಲಿಯಾಕೆ ಹೋಗ್ಬೇಡ, ನಿಂಗೆ ಎಷ್ಟು ಆಗ್ತೈತೆ ಅಷ್ಟು ತಿಳ್ಕೊ, ಎಷ್ಟು ಬರ್ತದೆ ಅಷ್ಟೇ ಕಲಿ, ನಿನಗೆ ನಾ ಏನು ಫೋರ್ಸ್ ಮಾಡೋನಿಲ್ಲ, ಸಾಧ್ಯದಷ್ಟು ಕಲಿ, ನಿಂಗೆ ದೇವ್ರ ಧ್ವನಿ ಕೊಟ್ಟಾನ ಒಳ್ಳೇದು, ಅದನ್ನು ಉಪಯೋಗಿಸ್ಕೊ ಅಂತೇಳಿ ಅವ್ರು ಪುಷಪ್ ಮಾಡ್ಕೊಂತ ಬಂದಾಗ ನನಗೆ ಅದು ಒಂಥರ ಫಸ್ಟ್ ಇಯರ್ ಸ್ವಲ್ಪ ಕಮ್ಮಿ. ಅದಾದಮೇಲೆ ನನಗೆ ಸ್ವಲ್ಪ ಸೀರಿಯಸ್ನೆಸ್ ಜಾಸ್ತಿ ಕಲಿಬೇಕು ಅಂದಾಗ ನನಗೆ. ಆಮೇಲೆ ಡಿಪ್ಲೊಮಾ ಸೆಕೆಂಡ್ ಇರ್ದಾಗ ನನ್ನ ಫ್ರೆಂಡ್ ಒಬ್ಬಕ್ಕೆ ಸಿಗ್ತಾಳ್ರಿ, ಆಕಿ ಸುಹಾಸಿನಿ ದೇಶಪಾಂಡೆ ಅಂಥೇಳಿ. ಅಕ್ಕಿದಿಂದ ಭಾಳ ಸಪೋರ್ಟ್ ಸಿಕ್ತು ನನಗೆ. ಮತ್ತು ಅವಳು ಸ್ವಲ್ಪ ಹಿಂದೂಸ್ತಾನಿ ಅವ್ರು ಕಲ್ತಿರೋದ್ರಿಂದ, ನಿಂಗೆ ದೇವ್ರು ಒಂದು ಚಲೋ ಧ್ವನಿ ಕೊಟ್ಟಾನ, ಚಂದ ಹಾಡ್ತೀನಿ, ಯಾಕೆ ಪ್ರಯತ್ನ ಮಾಡಬಾರ್ದು ಅಂದಾಗ ನಾನು ಅವಾಗ ಏನು ಮಾಡ್ತಿದ್ರಿ, ಅವ್ರ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅದಾದ ಅಲ್ಲಿಂದ ಚಾಲೋ ಆಗಿ ಕಂಟಿನ್ಯೂ ನನಗೆ ಸಂಗೀತ ಹಂಗೆ ಕೈ ಹಿಡಿತು. ನಮ್ಮ ಮನೆಯವ್ರ ಸಪೋರ್ಟ್ ಜಾಸ್ತಿ. ಯಾಕಂದ್ರೆ ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ನಾ ಇಲ್ಲಿ ಕೊಂಡಿರ್ತಿರ್ಲಿಲ್ಲ. ಯಾಕಂದ್ರೆ ಮದುವೆ ಆದಮೇಲೆ ಇಷ್ಟೆಲ್ಲ ಕಲಿಯೋದು ದೊಡ್ಡ ಕಷ್ಟ ರೀ. ಮದುವೆ ಆಗಿ ಈಗ 11 ವರ್ಷ ಮುಗೀತು, 12ನೇ ವರ್ಷ ಚಾಲೋ ಆದ್ರೆ ನಾನು 8 ರಿಂದ 9 ವರ್ಷ ನಾನು ಸಂಗೀತನ ಕಲ್ತೆ ರೀ. ಯಾಕಂದ್ರೆ ಮನೆ ಕೆಲಸ ಮಾಡ್ಕೊಂತು
ಇಷ್ಟು ನನಗೆ ಸಂಗೀತಕ್ಕೆ ಸಪೋರ್ಟ್ ಮಾಡಿದಾರಂದ್ರೆ ನಮ್ಮ ಯಜಮಾನ್ರು. ಯಾಕಂದ್ರೆ ಯಾರಿಗೂ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ, ನನಗಂತ ದೇವ್ರ ಆಶೀರ್ವಾದ ಮಾಡ್ಯಾನಂತ ಅಷ್ಟೇ ರೀ. ಖಂಡಿತ ಮೇಡಮ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿ, ಇದು 90.4 FM. ನಮ್ಮ ಸ್ತ್ರೀ ಧ್ವನಿ ಸಂಚಿಕೆ 3 ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. ನನ್ನ ಹೆಸರು ಸುಜಾತ ಕಲ್ಮೇಶ್ ಹುಚ್ಚಾನಟ್ಟಿ. ಯವ್ವ ಬ್ಯಾಟಿ ಬ್ಯಾಟಿಯ ನಾಡಿದ ಬ್ಯಾಡರ ಹುಡುಗ ಕಾಡ ಬ್ಯಾಟಿಯ ನಾಡಿದ ಬ್ಯಾಟಿ ಬ್ಯಾಟಿಯ ನಾಡಿದ ಬ್ಯಾಡರ ಹುಡುಗ ಕಾಡ ಬ್ಯಾಟಿಯ ನಾಡಿದ. ನಾನು ಜಿ ಕನ್ನಡ ಮೆಗಾ ಆಡಿಷನಲ್ಲಿ ಸೆಲೆಕ್ಷನ್ ಆಗಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಇದು ನನ್ನ ಹಸ್ಬೆಂಡ್ ಅವ್ರ ಕನಸಾಗಿತ್ತು, ನಾನು ಈ ಸ್ಟೇಜ್ ಹತ್ತಬೇಕಂತೇಳಿ. ಈ ಸ್ಟೇಜ್ ಮೇಲೆ ನಾನು ಇನ್ನೂ ಕಲಿಯೋದು ಭಾಳ ಐತಿ, ಕಲ್ಕೊತೀನಿ. ನಿಮಗೂ ಅದೇ ರೀತಿ ಮನೋರಂಜನೆ ಕೊಡ್ಕೊತ ಹೋಗ್ತಾ ಇರ್ತೀನಿ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, KLE का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Pelagavi. Call 08312473777. KLE ಕನಸು ನನಸದ ವೇಣುಧ್ವನಿ, ವೇಣುಧ್ವನಿ. ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು KLE ವೇಣುಧ್ವನಿ 90.4 FM. ನಮ್ಮ ಇಂದಿನ ಸ್ತ್ರೀ ಧ್ವನಿ ಸಂಚಿಕೆ 3 ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಗಾಯಕಿ ಶ್ರೀಮತಿ ಸುಜಾತ ಕಲ್ಮೇಶ್ ಹುಂಚಾನಟ್ಟಿಯವರು. ಮೇಡಮ್, ಇನ್ನು ತಾವು ಸರೆಗಮಪ ಒಂದು ಸೀಸನ್ 20ರಲ್ಲಿ ಕ್ವಾರ್ಟರ್ ಫೈನಲಿಸ್ಟ್ ಆಗಿ ಕೂಡ ಆಯ್ಕೆ ಆಗ್ತೀರಾ. ಆ ಒಂದು ವೇದಿಕೆಯ ಅನುಭವ ಯಾವ ರೀತಿ ಇತ್ತು ಅಂತ? ಸಾರೆಗಮಪ ವೇದಿಕೆಗೆ ಹೋಗ್ಬೇಕಂದ್ರೆ ಎಲ್ಲರದು ಒಂದು ಕನಸಿರ್ತೈತೆ ರೀ. ಹಂಗೆ ನನಗೂ ಒಂದು ಕನಸಿತ್ತು, ನಾನು ಸಾರೆಗಮಪ ಹೋಗಬೇಕು. ಯಾಕಂದ್ರೆ ನನಗೆ ತಿಳುವಳಿಕೆ ಇರೋ ಮಟ್ಟಿಗೆ ನಾನು ಆಡಿಷನ್ ಒಂದು 3 ವರ್ಷ ಕೊಟ್ಟೀನಿ ಮದುವೆ ಆದಮೇಲೆ. ನನಗೆ ಅದು ಲಕ್, ಮೋಸ್ಟ್ಲಿ ನಾನು ದೇವ್ರ ಆಶೀರ್ವಾದ ಇರಬೇಕು, ಅವ್ರಿಗೆ ನಾನು ಸಾರೆಗಮಪ ಸೆಲೆಕ್ಟ್ ಆಗ್ತೀನಿ. ಅಲ್ಲಿಂದ ನನಗೆ ಹೆಂಗಂದ್ರೆ ಇಲ್ಲಿ ಕಲ್ತಿದ್ದಕ್ಕಿಂತ ಮತ್ತು ಅಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕಲೀಲಿಕ್ಕೆ ನನಗೆ ಅವಕಾಶ ಸಿಕ್ತು. ಯಾಕಂದ್ರೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು, ವಿಜಯ್ ಪ್ರಕಾಶ್ ಸರು, ಹಂಸಲೇಖ ಸರು, ಆಮೇಲೆ ಅರ್ಜುನ್ ಜನ್ಯ, ಹೇಮಂತ್ ಸರ್, ಇವರೆಲ್ಲ ಅಲ್ಲಿರುವಂಥ ಮೆಂಟರ್ಸ್ ಕಡೆಯಿಂದ ನಮಗೆಲ್ಲ ಕಲೀಲಿಕ್ಕೂ ಅವಕಾಶ ಸಿಕ್ತು. ಯಾಕಂದ್ರೆ ನಾವು ಯಾವ ಹಾಡು ಹೆಂಗೆ ಹಾಡಬೇಕು ಅನ್ನೋದು ನಮ್ಗೆ ಅವರೆಲ್ಲ ಟ್ರೈನಿಂಗ್ ಕೊಡ್ತಿದ್ರು. ಹೀಗಾಗಿ ನನಗೆ ಸಾರೆಗಮಪ ವೇದಿಕೆಗೆ ಹೋದ್ಮೇಲೆ ಸುಜಾತ ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ದೇವ್ರು ನನಗೊಂದು ಅದನ್ನು ಅವಕಾಶ ಕಲ್ಪಿಸ್ಕೊಟ್ಟು ಅಲ್ಲಿಂದ ನನಗೆ ಸಂಗೀತಕ್ಕೆ ಹೆಚ್ಚಿನ ಒಂದು ಒಲವು ಸಿಕ್ತಂತ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಯಾಕಂದ್ರೆ ಸಂಗೀತ ಅಂದ್ರೆ ಅದು ಸಾಗರ ಇದ್ದಂಗೆ, ಅದಕ್ಕೆ ಯಾವುದೂ ಒಂದು ಇದಿಲ್ಲ. ಅಂಥದ್ರಾಗ ನಾನು ಅಲ್ಪ ಸ್ವಲ್ಪ ಕಲ್ತೇನೋ ಅಂಥೇಳಿ ನನಗೆ ಅದನ್ನು ಖುಷಿ ಆಗ್ತೈತಿ. ಆಮೇಲೆ ಸಾರೆಗಮಪ ಒಳಗೆ ಏನಂದ್ರೆ ಪ್ರತಿ ಒಂದು ಎಪಿಸೋಡ್ನಾಗೂ ಒಂದೊಂಥರ ಹೊಸದು ಕಲಿಕ್ಕೆ ಇರ್ತಿದ್ರಿ. ಎಲ್ಲ ಪ್ರತಿಭೆಗಳನ್ನು ಅವ್ರವ್ರದ್ದು ಆದಂಥ ಒಂದೊಂದು ಟ್ಯಾಲೆಂಟ್ ಇರ್ತಿದ್ವು. ಹಂಗೆ ನನಗೂ ಒಂದು ದೇವ್ರು ಕೊಟ್ಟಿದ್ದ ಅನ್ಕೊಂಡ್ರೆ ನಾನು ಅಲ್ಲಿ ಅದು ನನಗೆ ಒಂದು ಆಶೀರ್ವಾದ ಆಯಿತು. ಅಲ್ಲೇ ಪ್ರತಿ ಒಂದು ಎಪಿಸೋಡ್ನಾಗೂ ಕಲಿಬೇಕಂದ್ರೆ ಒಂದು ಹಾಡು ಹೊಸದು ಕಲಿತಿದ್ವಿ. ಯಾವ ಹಾಡು ಯಾವ ರೀತಿ ನಾವು ಹಾಡಬೇಕು ಅನ್ನೋದು ಮೆಂಟರ್ಸ್ ಕಡೆಯಿಂದ ಭಾಳ ತಿಳ್ಕೊಂಡಿವಿ ರೀ. ಯಾಕಂದ್ರೆ ನಾನು ಆ ಸಾರೆಗಮಪ ಹೋಗಿ ಬಂದಾದಮೇಲೆ ಇಲ್ಲಿವರೆಗೂ ನನಗೆ ಒಂದು ದೊಡ್ಡ ಮಟ್ಟಿಗೆ ಒಂದು ಗುರುತು ಸಿಕ್ಕಿತ್ತು. ಯಾಕಂದ್ರೆ ಯಾರಿಗೂ ಗೊತ್ತಿರಲಿಲ್ಲ. ಆಮೇಲೆ ಪ್ರತಿಯೊಬ್ಬರು ಸಾರೆಗಮ ಈಗ ಅಲ್ಲಿ ಹೋದ್ಮೇಲೆ ನಂಗೆ ಸುಜಾತ ಅಷ್ಟು ಅಂತಿದ್ರು, ಈಗ ಬರೀ ಎಲ್ಲರೂ ಸುಜಾತಕ್ಕ. ಯಾಕಂದ್ರೆ ಅಲ್ಲೆಲ್ಲರೂ ಅಕ್ಕ ವಿಜಯ್ ಪ್ರಕಾಶ್ ಸರ್ ಸುಜಾತಕ್ಕನ ಅಂತ ಕರಿತಿದ್ರು. ಹಿಂಗಾಗಿ ಅಲ್ಲಿಂದ ಗುರುತು ಹೆಂಗಂದ್ರೆ ಈಗೆಲ್ಲ ಹೊರಗೆ ಸಿಕ್ಕರು ಸುಜಾತಕ್ಕ ಬಂದಾಳ ಬರ್ರಿ ಅಂತೇಳಿ ಕರೀತಾರೆ. ಅದೊಂದು ಖುಷಿ. ನಾನೇನು ಅಷ್ಟು ದೊಡ್ಡ ಸಾಧನೆ ಮಾಡಿಲ್ಲ, ಯಾಕಂದ್ರೆ ಸಂಗೀತ ಸಮುದ್ರ, ಅದ್ರಾಗ ಸ್ವಲ್ಪ ಏನೋ ರಾಗಿ ಕಾಳಷ್ಟು ಕಲಿಯಾತೇವ್ರಿ, ಇನ್ನೂ ಕಲಿಯಾತೇವಿ. ಯಾಕಂದ್ರೆ ನಮ್ಗೆ ಕಲಿಸಿದ ಗುರುಗಳು ಕಲಿಯಾತಾರ, ಅವ್ರ ಜೊತೆಗೆ ನಾವು ಕಲಿಯಾತೇವಿ. ಅದೊಂಥರ ಖುಷಿ. ಯಾಕಂದ್ರೆ ನಾನು ಇಲ್ಲಿ ಮಟ್ಟ ಬಂದೇನಂದ್ರೆ ಸಾರೆಗಮಪ ಅದೊಂದನ್ನ ಅಂತ ತಿಳ್ಕೊತೀನಿ. ಯಾಕಂದ್ರೆ ಅದೊಂದು ನನಗೆ ದೊಡ್ಡ ಹೆಸರು ಮಾಡಿಕೊಡ್ತು. ಆಮೇಲೆ ನಾ ಒಂದು ವೇದಿಕೆಗೆ ಯಾವಾಗಲೂ ಋಣಿಯಾಗಿರ್ತೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಖಂಡಿತ ಮೇಡಮ್. ಇನ್ನು ತಾವು ತಮ್ಮದೇ ಆದಂತಹ ಒಂದು ಸಂಗೀತ ತರಗತಿಯನ್ನು ಕೂಡ ಆರಂಭಿಸ್ತೀರಾ. ಒಂದು ಗುರುವಾಗಿ ಆ ಒಂದು ಅನುಭವ ಯಾವ ರೀತಿ ಇದೆ ಅಂತ? ನಾವು ಕಲಿಬೇಕಾದ್ರೆ ನಮ್ಮ ಗುರುಗಳು ಎಷ್ಟು ನಮಗೆ ತಾಳ್ಮೆಯಿಂದ ಹೇಳ್ಕೊಡ್ತಿದ್ರು. ತಪ್ಪಿದ್ರೆ ಬೈತಿದ್ರು,
ಮತ್ತು ಅಷ್ಟು ಪ್ರೀತಿಯಿಂದ ಹೇಳ್ಕೊಡ್ತಿದ್ರು. ಹಂಗೆ ನಾನು ಮಕ್ಕಳಿಗೆ ಭಾಳ ಅಷ್ಟು ಒಂದು 12-14 ವರ್ಷ ಒಳಗಿನ ಮಕ್ಕಳು ಬರ್ತಾರೆ ನನ್ನ ಕಡೆ, ಕಲಿತಾರೆ ಮ್ಯಾಮ್, ಚಲೋದಂಗೆ ಕಲಿತಾರೆ, ನಾನು ಕಲಿಸ್ತೀನಿ. ಆ ಗುರು ಅನುಭವ ಅಂದ್ರೆ ನಾವು ಕಲಿಬೇಕಾದ್ರೆ ಹಿಂಗಿತ್ತು, ಈಗ ನಾನು ಮಕ್ಕಳಿಗೆ ಕಲಿಸಾತೇನಲ್ಲ ಅನ್ನೋದು ಖುಷಿ, ಹೆಮ್ಮೆ ವಿಷಯ. ಯಾಕಂದ್ರೆ ನಾವು ಕಲಿಬೇಕಾದ್ರೆ ನಾವು ಕಲಿಸ್ತೇವೆ ಅಂತ ಅನ್ಕೊಂಡಿರ್ಲಿಲ್ಲ, ಸ್ವಲ್ಪದ ಮಟ್ಟಿಗೆ ಕಲಿಸ್ತಾ ಎಷ್ಟು ಅದ್ರ ನಾನು ಇಷ್ಟು ಬೆಳೆದೇನಿ, ನನ್ನ ಮಕ್ಕಳಿಗೆ ಹೇಳ್ಕೊಡತ್ತೆ, ನಾನು ಅಷ್ಟು ನನಗೆ ಜ್ಞಾನ ಕೊಟ್ಟಾನ ದೇವ್ರ ಅಂಥೇಳಿ ನಾನು ಖುಷಿಯಿಂದ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಮಕ್ಕಳು ಅಷ್ಟು ಚಂದ ಕಲಿತಾರೆ, ಅದನ್ನು ಗುರು ಅಂತ ಅಷ್ಟು ನಮಗೆ ಭಕ್ತಿಯಿಂದ ಅವರು ಪ್ರೀತಿ ತೋರಿಸ್ತಾರೆ ಅನ್ನೋದು ಒಂದು ಖುಷಿ ಅಷ್ಟೆ. ಮೇಡಮ್, ಇನ್ನು ಇಂದಿನ ಮಕ್ಕಳಲ್ಲಿ ಒಂದು ಶಾಸ್ತ್ರೀಯ ಸಂಗೀತದ ಬಗ್ಗೆ ಒಂದು ಆಸಕ್ತಿ ಅಷ್ಟಾಗಿ ಕಂಡು ಬರ್ತಾ ಇಲ್ಲ. ಆಸಕ್ತಿ ಮೂಡಿಸುವುದಕ್ಕೆ ಏನು ಮಾಡಬೇಕು ಅಂತ ತಾವು ಹೇಳ್ತೀರಾ? ಆಸಕ್ತಿ ಮಕ್ಕಳಿಗೆ ಮನೇಲಿ ನಾವು ಸ್ವಲ್ಪ ಸಂಗೀತದ ವಾತಾವರಣ ಹೆಚ್ಚಿ ಇದ್ದಲ್ಲಿ ಸ್ವಲ್ಪ ಜನ ಸಂಗೀತ ಕಲಿತಾರೆ. ಒಂದೊಂದು ಕಡೆ ಹೆಂಗಿರ್ತದೆ, ಸಂಗೀತ ಬಗ್ಗೆ ಏನೂ ಗೊತ್ತಿರಂಗಿಲ್ಲ, ಆದರೂ ಯಾರೋ ಒಬ್ಬರು ಆ ಮನೆಯೊಳಗೆ ಒಬ್ಬರು ಇರ್ತಾರೆ. ಯಾಕಂದ್ರೆ ನಾನು ಅದ ಒಂದು ಕುಟುಂಬದಿಂದ ನಮ್ಮ ಮನೇಲಿ ಯಾವುದೇ ರೀತಿ ಸಂಗೀತ ಇದ್ದವ್ರು ಇರಲಿಲ್ಲ, ಸಂಗೀತ ಜ್ಞಾನ ಇದ್ದವರು, ಅದು ದೇವ್ರಿಗೆ ಗೊತ್ತಿಲ್ಲ ನನಗೆ ಒಂದು ಹಾಕಿದ. ಹಾಗಾಗಿ ಕಲಿಯೋ ಮಕ್ಕಳು ಏನು ಮಾಡ್ಬೇಕು, ಕಲಿತಿರ್ತಾರಂದ್ರೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಬೇಕಾಗ್ತದೆ. ಸಂಗೀತ ಕಲಿಯೋರಿಗೆ ನಾವು ಹೇಳೋದಿಷ್ಟ, ಕಲಿತ್ರೇನು ಅಂದ್ರೆ ಟೈಮ್ ಪಾಸಿಗೆ ಅಂತ ಕಲಿಬೇಡ್ರಿ, ಅದನ್ನು ಉಳಿಸ್ಕೊಂಡು ಹೋಗಕ್ಕೆ ಕಲಿಬೇಕು. ಆಮೇಲೆ ಸಂಗೀತ ಕಲಿಯೋದ್ರಿಂದ ಎಷ್ಟೋ ರೋಗ ನಿವಾರಣೆ ಆಗಿದೆ ಅಂತೇಳಿ ನಾವು ಎಷ್ಟೋ ಜನ ತಿಳ್ಕೊಂಡಿವಿ. ಹಾಗಾಗಿ ಸಂಗೀತ ಕಲಿಯೋರಿಗೆ ಹೇಳಕ್ಕೆ ಇಷ್ಟಪಡೋದು ಒಂದು, ಸಂಗೀತ ಕಲಿಯೋದ್ರಿಂದ ನಿಮ್ಮ ಮನಸ್ಥಿತಿಯನ್ನು ಅದು ಒಂದು ಶಾಂತ ಮಾಡ್ತೈತಿ. ಆಮೇಲೆ ಅದ್ರ ಸಂಗೀತ ಕಲಿಯೋರಿಗೆ ಮಕ್ಕಳಿಗೆ ಓದೋಕ್ಕಾಯ್ತು, ಆಮೇಲೆ ಏಕಾಗ್ರತೆ, ಜ್ಞಾನ, ನೆನಪಿನ ಶಕ್ತಿಯನ್ನು ಹೆಚ್ಚಿಸಕ್ಕೆ ಅದು ಸಹಾಯ ಮಾಡ್ತೈತಿ. ಹಾಗಾಗಿ ಸಂಗೀತದಿಂದ ಇರುವಂಥ ಎಷ್ಟೋ ನಾವು ನೋಡಿರ್ತೀವಿ, ಯಾವುದೋ ಒಂದು ಸ್ವಲ್ಪ ಜನ ವಯಸ್ಸಾದವರು ಇಲ್ಲ ನಮ್ಮಂತ ಯಾರಿಗೂ ಮನಸ್ಸಿಗೆ ಬೇಜಾರಾಗಿರ್ತೈತಿ, ಸಂಗೀತದಿಂದನೇ ಅವರು ಎಲ್ಲ ನೋವುಗಳು ಮರಿತಿರ್ತಾರೆ, ಕೇಳಿ ಸಮಾಧಾನ ಮಾಡ್ಕೊತಿರ್ತಾರೆ. ಹಾಗಾಗಿ ಸಂಗೀತ ಉಳಿಸ್ಕೊಂಡು ಹೋಗ್ಬೇಕಂದ್ರೆ ನಾವು ಅದನ್ನು ಜಾಸ್ತಿ ಬೆಳೆಸ್ಕೊಂತ ಹೋಗಕ್ಕೆ ನಮ್ಮ ಪ್ರಯತ್ನ ಜಾಸ್ತಿ ಬೇಕಂತ ಹೇಳಕ್ಕೆ ಇಷ್ಟಪಡ್ತೆ. ಖಂಡಿತ ಮೇಡಮ್, ಇನ್ನು ವಿವಿಧ ಕಾರ್ಯಕ್ರಮಗಳು ಹಾಗೆಯೇ ಹಬ್ಬಗಳು, ವೇದಿಕೆಗಳಲ್ಲಿ ತಾವು ಹಾಡ್ತೀರಾ. ನಿಮಗೆ ಒಂದು ಹತ್ತಿರವಾದಂತಹ ಒಂದು ಸಂಗೀತ ಶೈಲಿ ಅಂದರೆ ಯಾವುದು? ಅದು ನನಗೆ ಹತ್ತಿರವಾದಂಥ ಸಂಗೀತ ಶೈಲಿ ಜಾನಪದ ಸಂಗೀತನ ರೀ, ಫಸ್ಟಿಗೆ ಬಂದಿದ್ದನ ಅದು. ಹಾಗಾಗಿ ಜಾನಪದ ಹಾಡಿ ಆಮೇಲೆ ಭಾವಗೀತೆ, ಆಮೇಲೆ ಮೆಲೋಡಿ, ಹಿಂಗ ಅಲ್ಲ ಜನಪದ ಅಂತ ಅವಾಗ್ನಿಂದ ಹೇಳ್ತಿದ್ದಾರೆ. ಜನಪದ ಗೀತೆ ಅಂದ್ರೆ ತಾವು ಆರಂಭಿಸಿದ್ದೇ ಜನಪದ ಗೀತೆಯಿಂದ, ಹಾಗಾಗಿ ಒಂದು ಜನಪದ ಗೀತೆ ನಮಗಾಗಿ. ಜನಪದ ಗೀತೆ ಅಂದ್ರೆ ಮಮ್ಮ ಇದು ಒಂದೇ ಬಾರಿ ದರಾ ಬೇಂದ್ರೆ ಅವ್ರದನ ರೀ, ಬಟ್ ಸಂಗೀತ ಕಟ್ಟಿ ಮೇಡಮ್ ಅವ್ರು ಹಾಡಿದ್ದು ನನಗೆ ಭಾಳ ಇಷ್ಟವಾದ ಹಾಡ್ರಿ. ಜಾನಪದ ಅಂತಂದ್ರೆ ಇದು ಭಾವಗೀತೆ, ದರಾ ಬೇಂದ್ರೆ ಅವ್ರದ್ದು. ಇದೊಂದು ಹಾಡಿನ ಶೈಲಿ ಹೆಂಗದಂದ್ರೆ ಜನಪದ ಶೈಲಿ ಒಳಗಿರೋದ, ನಂಗೆ ಇದು ಭಾಳ ಇಷ್ಟ. ಒಂದೇ ಬಾರಿ ನನ್ನ ನೋಡಿ ಮಂದನಗಿ ಹಾಂಗ ಬೀರಿ, ಒಂದೇ ಬಾರಿ ನನ್ನ ನೋಡಿ ಮಂದನಗಿ ಹಾಂಗ ಬೀರಿ, ಮುಂದ 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 ಹೋದ ಹಿಂದ ನೋಡದ ಗೆಳತಿ, ಹಿಂದ ನೋಡದ ಹಿಂದ ನೋಡದ ಗೆಳತಿ, ಹಿಂದ ನೋಡದ. ನಂದ ನನಗ ಎಚ್ಚರಿಲ್ಲ ಮಂದಿಗೊಡವಿಯೇನ ನನಗ, ನಂದ ನನಗ ಎಚ್ಚರಿಲ್ಲ ಮಂದಿಗೊಡವಿಯೇನ ನನಗ. ಒಂದೇ ಅಳತಿ ನಡೆದದ ಚಿತ್ತ ಹಿಂದ ನೋಡದ ಗೆಳತಿ, ಒಂದೇ ಅಳತಿ ನಡೆದದ ಚಿತ್ತ ಹಿಂದ ನೋಡದ ಗೆಳತಿ, ಹಿಂದ ನೋಡದ ಹಿಂದ ನೋಡದ ಗೆಳತಿ, ಹಿಂದ ನೋಡದ. ಮೇಡಮ್, ಈಗ ಒಬ್ರು ಸಂಗೀತಗಾರರು ನಮ್ಮೊಂದಿಗೆ ಇದ್ದಾರೆ ಅಂದ್ರೆ ಅವ್ರ ಹಾಡುಗಳನ್ನು ಹೆಚ್ಚು ಇಷ್ಟಪಡ್ತಾರೆ ಜನ. ಅವ್ರ ಜೊತೆ ಮಾತಾಡೋದಕ್ಕಿಂತ ಅವ್ರ ಹಾಡನ್ನೇ ಈಗ ನಿಮ್ಮ ಧ್ವನಿನೂ ಅಷ್ಟೇ, ಈಗ ನಿಮ್ಮ ಹಾಡನ್ನೇ ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅನ್ಸುತ್ತೆ. ಮೇಡಮ್, ಈಗ ಹೇಳಿ, ಈಗ ಈ ಒಂದು ಸಂಗೀತ ಅನ್ನೋದು ತಮ್ಮ ಜೀವನದಲ್ಲಿ ಯಾವ ಒಂದು ರೀತಿಯ ಬದಲಾವಣೆಯನ್ನು ತಂದಿದೆ ಅಂತ? ಸಂಗೀತ ಅನ್ನೋದು ನಾನು ಮೊದಲು ಸುಜಾತ ಅವರ ಅಷ್ಟು, ಆಮೇಲೆ ನನಗೆ ಯಾಕಂದ್ರೆ ಅಷ್ಟು ಸಂಗೀತ ಒಳಗೆ ನಾನು ಇರಲಿಲ್ಲ. ಸಂಗೀತ ನಾನು ಕಲಿತಾ ಬರ್ತಾ 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 ಸುಜಾತ ಸಂಗೀತ ಬಗ್ಗೆ ಭಾಳ ಒಲವು ಜಾಸ್ತಿ ಆಯ್ತು. ಇನ್ನೂ ಕಲಿಬೇಕು. ಹಾಗಾಗಿ ಏನೂ ಗೊತ್ತೇ ಇಲ್ದಾಗ ಇಷ್ಟೆಲ್ಲ ಕಲ್ಕೊಂಡು ನಾನು ಸಂಗೀತ ಒಳಗೆ ಸ್ವಲ್ಪ ಇನ್ನೂ ಕಲಿಯತ್ತೇನೆ. ಬಟ್ ಇಲ್ಲಿವರೆಗೂ ಸಂಗೀತ ಹೆಂಗಂದ್ರೆ ನನಗೆ ಜೀವನದಾಗ ಭಾಳ ಬದಲಾವಣೆ. ಯಾಕಂದ್ರೆ ನಾವು ಇಲ್ಲಿ ಯಾವುದೋ ಒಂದು ವೇದಿಕೆ ನನಗೆ ಗೊತ್ತಿರಲಿಲ್ಲ. ನಾನು ಎಲ್ಲೂ ನಾರ್ಮಲ್ ನಾವು ಹಾಡ್ತಿದ್ವಿ ಮಾಡ್ತಿದ್ವಿ. ಯಾಕಂದ್ರೆ ಕೇಲಿ ಸ್ಕೂಲ್ ಆಫ್ ಮ್ಯೂಸಿಕ್ ಒಳಗೆ ನನ್ನ ಜರ್ನಿ ಸ್ಟಾರ್ಟ್ ಆದಾಗ ನಾವೆಲ್ಲ ಕಡೆ ಒಂದೊಂದು ಯಾವುದೋ ಒಂದು ಪ್ರೋಗ್ರಾಮ್ ಇದ್ರೆ ನಮಗೆ ಇನ್ವೊಕೇಶನ್ ಸಾಂಗ್ಸು ಆಮೇಲೆ ಗ್ರೂಪ್ ಸಾಂಗ್ಸು ಎಲ್ಲ ಹಾಡ್ತಿದ್ರಿ. ಆದರೆ ಸ್ವಂತ ವೇದಿಕೆ ಅಂತ ಯಾವ ಸಿಕ್ಕಿರಲಿಲ್ಲ. ಕಾಂಪಿಟೇಷನ್ ಇದ್ದಾಗೂ ನಾನು ಹೋಗ್ತಾ ಇರಲಿಲ್ಲ. ಹಾಗಾಗಿ ನಾನು ಸಂಗೀತ ಕಲಿತಾ ದೇವ್ರು ನನಗೆ ದೊಡ್ಡ ವೇದಿಕೆ ಕಲ್ಪಿಸಿಕೊಟ್ಟು ಆ ವೇದಿಕೆಯಿಂದ ನನಗೆ
ಹಲವಾರು ವೇದಿಕೆಗಳು ಸಿಕ್ಕರು. ಯಾಕಂದರೆ ಈಗ ಎಲ್ಲೇ ಒಂದು ಕಾರ್ಯಕ್ರಮ ನಡೆದ್ರು ನಮ್ಗೆ ಕರೀತಾರೆ, ಬರ್ರಿ ಕಾರ್ಯಕ್ರಮ ಕೊಡ್ರಿ, ಹಾಡ್ರಿ. ಹಾಗಾಗಿ ಸುಜಾತಾಗ ನನಗಂತ ಒಂದು ಖುಷಿ ಏನಂದರೆ ದೇವ್ರು ನನಗೆ ಇಷ್ಟೊಂದೆಲ್ಲ ಕಲ್ಪಿಸ್ಕೊಟ್ಟಾನ. ನಾನು ಸರಿಯಾಗಿ ಅದನ್ನು ಬಳಸ್ಕೊಳಕ್ಕೆ ನಾನು ಇನ್ನೂ ಪ್ರಯತ್ನನೂ ಮಾಡತ್ತೀನಿ. ಯಾಕಂದ್ರೆ ನಾವು ಯಾವುದೋ ಒಂದು ಹಳ್ಳಿಯಿಂದ ಬಂದು ಏನೂ ಗೊತ್ತೇ ಇಲ್ಲದೆ ಇದ್ದಾಗ ಅದನ್ನು ನಾವು ಕಲ್ಕೊಂಡು ಮತ್ತು ಹೆಚ್ಚಿನ ಮಟ್ಟಿಗೆ ನಾನು ಇಲ್ಲಿವರೆಗೂ ಇಷ್ಟು ಗುರುತಿಸಿದಾರಂದ್ರೆ ನನಗೆ ಜಿ ಸರಿಗಮಪ ವೇದಿಕೆನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಯಾರಂತ ಯಾರಿಗೂ ಗೊತ್ತಿರಲಿಲ್ಲ. ನನಗೆ KLE ಸ್ಕೂಲ್ ಆಫ್ ಮ್ಯೂಸಿಕ್ ಹಿಡ್ಕೊಂಡು ನನಗೆ ಗುರುಗಳು ಎಲ್ಲರೂ ನನಗೆ ಹೆಲ್ಪ್ ಮಾಡ್ಯಾರ. ಅವರಿಂದ ನನಗೆ ಈ ಬದಲಾವಣೆ ಬಂದೈತೆ ಅಂಥೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಖಂಡಿತ ಮೇಡಮ್, ತಮ್ಮ ಈ ಒಂದು ವಿನಯವೇ ತಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಒಯ್ಯುತ್ತೆ ಅಂತ ಹೇಳ್ಬೋದು. ಮೇಡಮ್, ಇನ್ನು ಇವಾಗ ತಮ್ಮ ಮುಂದಿನ ಕನಸುಗಳು ಏನು ಅಂತ? ನಾನು ಕನಸು ಅಂತಂದರೆ ನನಗೆ ಹೆಂಗಂದ್ರೆ ನನಗೆ ಭಾವಗೀತೆಗಳು, ಜಾನಪದ ಗೀತೆಗಳಿಂದ ಭಾಳ ಇಷ್ಟ. ಭಾವಗೀತೆ, ಜಾನಪದ ಗೀತೆ ನನಗೆ ಅದರೊಳಗೆ ಒಂದು ಇನ್ನೂ ಕಲಿಬೇಕು. ನಾನು ಕಲಿತಾ ನಾನು ಸಂಗೀತ ಕಾರ್ಯಕ್ರಮಗಳು ಜಾಸ್ತಿ ಕೊಡಬೇಕು. ನನಗೊಂದು ಆಸೆ, MD ಪಲ್ಲವಿ ಸಂಗೀತ ಕಟ್ಟಿ ಅವ್ರು ನೋಡೇ ಬೆಳೆಯತ್ತೇನೆ ರೀ. ಯಾಕಂದ್ರೆ ಅವ್ರ ಒಂದು ಹಾಡುಗಳು ಇಷ್ಟ ನನಗೆ. ಹಾಗಾಗಿ ದೇವ್ರ ಅವ್ರಂಗೆ ಒಂದು ಬೆಳ್ಯಾಕೆ ಒಂದು ಅವಕಾಶ ಕೊಡಲಿ ಅಂತ ಇಷ್ಟಪಡತ್ತೇನೆ. ಯಾಕಂದ್ರೆ ಅವ್ರಂಗೆ ನನಗೂ ಒಂದು ಆಸೆ, ಅವ್ರಂಗೆ ನಾನು ಆಗಬೇಕಲ್ಲ ಅಂಥೇಳಿ. ಅದನ್ನು ನಾನು ಕಲ್ಪಿಸ್ಕೋಬೇಕಂದ್ರೆ ನಾನು ಪ್ರಯತ್ನ ಮಾಡಬೇಕು. ನನಗೆ ಎಷ್ಟಾಗ್ತದೆ ಅಷ್ಟು ಸಾಧ್ಯವಾದಷ್ಟು ನಾನು ಹಾಡೋಕ್ಕಾಯ್ತು. ಆಮೇಲೆ ಇನ್ನೂ ಕಲಿಯೋಕೆ ಇಷ್ಟಪಡ್ತೇನೆ. ಅವ್ರಂಗನ ನನಗಾಗಬೇಕಂತ ಆಸೆ ಅದು. ಯಾಕಂದ್ರೆ ಸುಗಮ ಸಂಗೀತ ಒಳಗೆ ನನಗೆ ಬೆಳಿಬೇಕಂತ ಒಂದು ಆಸೆ ಐತ್ರಿ. ದೇವ್ರು ಹೆಂಗೆ ಅದನ್ನು ಕಲ್ಪಿಸ್ಕೊಡ್ತಾನೆ ನೋಡಬೇಕು. ನಾನು ಬೆಳೆಸ್ಕೊಂಡು ಹೋಗ್ತೇನೆ ಅಷ್ಟೇ. ಮೇಡಮ್, ಈಗ ಸಂಗೀತ ಕ್ಷೇತ್ರದಲ್ಲಿ ಮುಂದೆ ಬರಲು ಬಯಸುವಂತಹ ಯುವತಿಯರಿಗೆ, ಮಹಿಳೆಯರಿಗೆ ನಿಮ್ಮ ಸಂದೇಶ ಅನ್ನೋದಾದರೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ KLE ವೇಣುಧ್ವನಿಯ ಮೂಲಕ? ನನ್ನ ಒಂದು ವಿಚಾರದಲ್ಲಿ ಹೇಳೋದಾದರೆ, ಸಂಗೀತ ಕಲಿಯೋರು ನಿಮ್ಮದು ಫ್ಯಾಷನ್ ಅಂತ ಬಂದರೆ ಅದನ್ನೊಂದು ನಿಮ್ಗೆ ಖುಷಿ ಕೊಡೋದಕ್ಕೋಸ್ಕರ ಕಲಿತಾ ಇದ್ದೀರಂದ್ರೆ ಅದನ್ನು ನಿಮ್ಮ ಪ್ರೀತಿಯಿಂದ ಅದನ್ನು ಸಂಗೀತವನ್ನು ಅಭ್ಯಾಸ ಮಾಡಿ. ಇಲ್ಲಾಂದರೆ ಯಾವುದೋ ಒಂದು ವೇದಿಕೆಗೋಸ್ಕರ ನಾನು ಹಾಡಬೇಕು ಅನ್ನೋ ಒಂದು ನನಗೆ ಇಲ್ಲಿ ಬೇಕು, ನಾನು ಸ್ವಲ್ಪ ಮಟ್ಟಿಗೆ ಹಾಡಬೇಕು, ನಂಗೆ ಬಂದರೆ ಸಾಕು ಅಂತ ಹಂಗೆ ಕಲಿಯಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಸಂಗೀತವನ್ನು ನೀವು ಜಾಸ್ತಿ ಕಲಿತಷ್ಟು ಸಂಗೀತ ಬೆಳೀತಾ ಹೋಗ್ತದೆ. ಹಾಗಾಗಿ ಸಂಗೀತವನ್ನು ಅರ್ಧ ಕಲಿತು ಮೊಟಕುಗೊಳಿಸ್ಬೇಡ್ರಿ. ಅದನ್ನು ನೀವು ಸಾಧ್ಯವಾದಷ್ಟು ನಿಮ್ಮ ಪ್ರಯತ್ನ ಮಾಡಿ ಸಂಗೀತಕ್ಕಿರುವ ಬೆಲೆಗೆ ನೀವು ಸಂಗೀತವನ್ನು ಕಲಿತು ಉಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಮೇಡಮ್, ಕಾರ್ಯಕ್ರಮಕ್ಕೆ ತಮ್ಮ ಒಂದು ಕಂಠಸಿರಿಯಿಂದ ಒಂದು ಅದ್ಭುತವಾದ ಒಂದು ಆರಂಭವನ್ನು ನೀಡಿದ್ರಿ. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಯಾವುದಾದ್ರೂ ಒಂದು ಭಾವಗೀತೆ ಅಥವಾ ನಿಮ್ಮ ಇಷ್ಟದ ಒಂದು ಗೀತೆಯನ್ನು ಹಾಡ್ಬೋದಾ? ಮ್ಯಾಮ್, ನಾನು ಎಲ್ಲಿ ಹೋದರೂ ಒಂದು ನಮ್ಮ ಭಾಗದಾಗ, ಯಾಕಂದ್ರೆ ಎಲ್ಲ ಚೌಡ್ಕಿ ಪದ ಹಾಡ್ತೇನೆ ನಾನು. ಅದೊಂದು ನಂದು ಫೇವ್ರೆಟ್ ಹಾಡು. ಅದೊಂದು ಇಲ್ಲ ಅಂದ್ರೆ ಅದು ಹಾಡಿಗೆ ನಾನು ಇದು ಮಾಡಿರಲಿಲ್ಲ ಅಂದರೆ ಅದು ನನಗೆ ಅಪೂರ್ಣ ಆಗಿಬಿಡುತ್ತೆ. ಹಾಗಾಗಿ ನಾನು ಲಾಸ್ಟಿಗೆ ಅದು ಹಾಡಿ ಕಾರ್ಯಕ್ರಮಕ್ಕೆ ಒಂದು ಎಲ್ಲಿ ಕಾಣೇನೋ ಶಿವನೊಲ್ಲ ಬೇಯನಿಸಿದಿ ಉಧೋ 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 ಎಲ್ಲಿ ಕಾಣೇನು ಶಿವನೊಲ್ಲ ಬೇಯನಿಸಿದಿ ಕಲ್ಲಿನೊಳಗ ಹುಟ್ಟಿ ಕಲ್ಲಿನೊಳಗ ಹುಟ್ಟಿ ಕಲ್ಲಿನೊಳಗ ಹುಟ್ಟಿ ಉಗುರಗೊಳಕ ಹಿಡದಿ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಹೋ ಎಲ್ಲಿ ಕಾಣೆ ಎಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲಮ್ಮ ನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲಮ್ಮ ನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲಿ ಕಾಣೆನೋ ಶಿವನೊಲ್ಲ ಬೇಯನಿಸಿದಿ ಎಲ್ಲಿ ಕಾಣೆನೋ ಶಿವನೊಲ್ಲ ಬೇಯನಿಸಿದಿ ಕಲ್ಲಿನೊಳಗ ಹುಟ್ಟಿ ಉಗುರಗೊಳಕ ಇಳದಿ ಎಲ್ಲಿ ಕಾಣೆ ಹೋ ಎಲ್ಲಿ ಕಾಣೆ ಎಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲವ್ವ ನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲವ್ವ ನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲವ್ವ ನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲವ್ವ ನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನ. ಮೇಡಮ್, ಕಾರ್ಯಕ್ರಮಕ್ಕೆ ತಮ್ಮ ಒಂದು ಅಮೂಲ್ಯ ಸಮಯವನ್ನು ನೀಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ಕೂಡ ನನ್ನ ಪ್ರೀತಿಯ ಧನ್ಯವಾದಗಳು ಮ್ಯಾಮ್. ಯಾಕಂದರೆ ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.
करणेषु मन्त्री भोजेषु माता शयनेषु रम्भा रूपे च लक्ष्मी क्षमया धरित्री ये स्त्री. ಸ್ನೇಹಿತರೆ, ನಮ್ಮೊಂದಿಗೆ ಇದ್ದವರು ಗಾಯಕಿ ಶ್ರೀಮತಿ ಸುಜಾತಾ ಕಲ್ಮೇಶ್ ಮುಂಚಾನಟ್ಟಿಯವರು. ಅವರ ಸ್ವರಯಾನ ಇನ್ನಷ್ಟು ಎತ್ತರಕ್ಕೆ ಏರಲಿ ಅನ್ನೋದು ಕೆಎಲ್ಇ ಧ್ವನಿಯ ತುಂಬು ಹೃದಯದ ಹಾರೈಕೆ. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ಧ್ವನಿ 90.4 FM. ನಮಸ್ಕಾರ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात. केएलई का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನ್ನ ಸದಾ ವೇಣು ಧ್ವನಿ, ವೇಣು ಧ್ವನಿ. ಸಹಚಾರವೇ ಚೈತ್ರ ಅಲ್ಲಿ ನನಯಿಂಚರಾಮರ ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು
ಧ್ವನಿ ಧ್ವನಿ ಇದು ನಮ್ಮ ಧ್ವನಿ. ಕೇಳಿ ಕನಸು ನನಸದ